ದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಾಕ್ಯವನ್ನ ನಾವೆಲ್ಲರೂ ಕೂಡ ತೆರೀಬೇಕಾಗಿ ನಾನು ಅಪೇಕ್ಷೆ ಪಡ್ತೇನೆ. ಎಲ್ಲರೂ ಕೂಡ ಒಟ್ಟಿಗೆ ನಾವು ಓದುವಂತರಾಗಿರೋಣ. ಓದೋಣ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ಮತ್ತೊಂದು ಆವರ್ತಿ ಓದುವಂತರಾಗಿರೋಣ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದಂತ ನಮ್ಮ ಸರ್ವ ಶಕ್ತನಾದಂತ ದೇವರೇ, ಈ ವಾಕ್ಯವನ್ನ ನೀನು ಅನುಗ್ರಹಿಸು ಕರ್ತನೆ. ಈ ವಾಕ್ಯದ ಆಳವನ್ನ ನಮಗೆ ತಿಳಿಸಿಕೊಡು. ಈ ವಾಕ್ಯದ ಗೂಢಾರ್ಥಗಳನ್ನ ನಮಗೆ ಕಲಿಸಿಕೊಡು. ಇಲ್ಲಿ ಬಂದವರು ಕರ್ತನೆ ವಾಕ್ಯಗಳಲ್ಲಿ ಪ್ರವೀಣರಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ವಾಕ್ಯವನ್ನ ಚೆನ್ನಾಗಿ ತಿಳಿದವರಾಗಿ ವಾಕ್ಯದ ಮುಖಾಂತರವಾಗಿ ಅವರ ಜೀವಿತವನ್ನ ರೂಪಿಸಿಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ವಾಕ್ಯವು ಕರ್ತನೆ ನಾವಿಲ್ಲಿ ಬಿಡುಗಡೆ ಮಾಡುವಾಗ ಇದು ಕುಟುಂಬಗಳಲ್ಲಿ ಹೋಗಿ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಕರ್ತನೆ ಅದ್ಭುತ ನೀನು ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿರಿ, ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಮಣ್ಣಿನ ಘಟ್ಟದಲ್ಲಿ ದೇವರ ನಿಕ್ಷೇಪ. ಎಲ್ಲರೂ ಹೇಳೋಣ, ಮಣ್ಣಿನ ಘಟ್ಟದಲ್ಲಿ ದೇವರ ನಿಕ್ಷೇಪ. ಹಲ್ಲೆಲೂಯ. ಪ್ರಿಯರೇ, ನಾವುಗಳು ರೂಪಿಸಲ್ಪಟ್ಟಿರೋದು ಏಂದ್ರಿಂದ ಅಂದ್ರೆ ಮಣ್ಣಿನಿಂದ. ಈ ಮಣ್ಣಿನ ಒಳಗಡೆ ಒಂದು ನಿಕ್ಷೇಪ ಇದ್ದೇನೆ. ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಲ್ಲಿ ಕುಳಿತಿರುವಂತ ನೀವುಗಳು ಸಾಧಾರಣವಾದ ವ್ಯಕ್ತಿಗಳಲ್ಲ. ಇಲ್ಲಿ ಕುಳಿತಿರುವಂತ ನಿಮ್ಮ ಮಣ್ಣಿನ ಈ ಒಂದು ಘಟ್ಟದಲ್ಲಿ ದೇವರು ಒಂದು ನಿಕ್ಷೇಪವನ್ನು ಇಟ್ಟಿದ್ದಾನೆ. ಅದನ್ನ ಕಂಡುಕೊಳ್ಳುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವವನಾಗಿರ್ತೇನೆ. ಪ್ರೀತಿಯ ದೇವ ಜನರೇ, ಬಲಾಧಿಕ್ಯವು ದೇವರದು, ಅದು ನಿಂದಲ್ಲ. ಇವತ್ತು ನೀನು ನಿಂತಿರೋದು ಅದು ನಿನ್ನ ಬಲದಿಂದ ಅಲ್ಲ. ಇವತ್ತು ನೀನು ಮಾಡ್ತಾ ಇರುವಂತ ಕಾರ್ಯ ಅದು ನಿನ್ನ ಬಲದಿಂದ ಅಲ್ಲ, ದೇವರ ಬಲದಿಂದ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಬಲಾಧಿಕ್ಯವು ದೇವರದು. ಪ್ರೈಸ್ ದಿ ಲಾರ್ಡ್. ಬಲಾಧಿಕ್ಯವು ದೇವರದು. ದೇವರ ನಿಕ್ಷೇಪ ನಿನ್ನಲ್ಲಿಲ್ಲ ಅಂದ್ರೆ ನೀನು ಕೇವಲ ಮಣ್ಣಾಗಿರ್ತೀಯ. ಆದರೆ ದೇವರ ನಿಕ್ಷೇಪ ನಿನ್ನಲ್ಲಿ ಇರೋದ್ರಿಂದ ದೇವರ ಬಲಾಧಿಕ್ಯವು ನಿನ್ನ ಮಣ್ಣಿನ ಘಟ್ಟದಿಂದ ಅದು ಹೊರ ಬರುವಂತದ್ದಾಗಿದೆ. ಯೇಸುವಿನ ನಾಮದಲ್ಲಿ ಇವತ್ತು ನಾನು ಕೂಗಿ ಹೇಳ್ತೇನೆ, ಇಲ್ಲಿರುವಂತವರ ವ್ಯಕ್ತಿಗಳ ಕೈಯಿಂದ ನಮ್ಮ ದೇವರು ಆತನ ಬಲವನ್ನ ಹೊರ ತರುವವನಾಗಿರ್ತಾನೆ. ಯಾರಾದರೂ ನಂಬಿಕೆ ಉಳ್ಳವರು ಸ್ತೋತ್ರ ಮಾಡಿ ಇದನ್ನ ಅಂಗೀಕರಿಸಿರಿ. ದೇವರ ಬಲವನ್ನ ಹೊರುವಂತ ವ್ಯಕ್ತಿ ನಾನಾಗಿದ್ದೇನೆ. ದೇವರ ಬಲವನ್ನ ತೋರ್ಪಡಿಸುವಂತ ವ್ಯಕ್ತಿ ನಾನಾಗಿದ್ದೇನೆ. ನಾನು ಹೋಗುವಂತ ಮನೆಗೆ ಬಿಡುಗಡೆ, ನಾನು ಪ್ರಾರ್ಥಿಸುವಂತ ವ್ಯಕ್ತಿಗೆ ಬಿಡುಗಡೆ, ನಾನು ಚಲಿಸುವಂತ ಆ ವಾಹನದಲ್ಲಿ ಒಂದು ಬಿಡುಗಡೆ, ನಾನು ಮುಟ್ಟುವಂತ ವ್ಯಕ್ತಿಗಳು ಬಿಡುಗಡೆ. ಕಾರಣ ನನ್ನ ಒಳಗಡೆ ಒಬ್ಬನಿದ್ದಾನೆ. ಆತನು ನನ್ನಲ್ಲಿ ಒಂದು ನಿಕ್ಷೇಪವನ್ನಿಟ್ಟಿದ್ದಾನೆ. ಆ ನಿಕ್ಷೇಪದಿಂದ, ಆ ಬೊಕ್ಕಸದಿಂದ ಅವಾಗ ನೀನು ತೆಗಿಬೇಕು. ಓ ಹಲ್ಲೆಲೂಯಾ. ಬಲಾಧಿಕ್ಯವು ದೇವರದು. ಆಮೆನ್. ಬಲಾಧಿಕ್ಯವು ದೇವರದೇ ಹೊರತು ಅದು ನಮ್ಮೊಳಗಡೆಯಿಂದ ಬಂದದ್ದಲ್ಲವೆಂದು ತೋರೋದಕ್ಕಾಗಿ ಈ ನಿಕ್ಷೇಪವನ್ನ ದೇವರು ಎಲ್ಲಿಟ್ಟಿದ್ದಾನಂತೆ? ಎಲ್ಲಿಟ್ಟಿದ್ದಾನೆ ಈ ನಿಕ್ಷೇಪವನ್ನ? ಮಣ್ಣಿನ ಘಟ್ಟದಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಏನ ನಿಕ್ಷೇಪ? ಏನ ನಿಕ್ಷೇಪ? ಆ ನಿಕ್ಷೇಪವನ್ನ ಅನೇಕ ವಿಧದಲ್ಲಿ ನಾನು ವಿವರಿಸಬಲ್ಲೆ. ಈ ಮಣ್ಣಿನ ಘಟ್ಟದಲ್ಲಿ ದೇವರು ವಾಕ್ಯ ಎಂಬ ನಿಕ್ಷೇಪವನ್ನಿಟ್ಟಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ತೀನಿ, ಈ ವಾಕ್ಯ ಎಂಬ ನಿಕ್ಷೇಪವನ್ನ ಈ ಮಣ್ಣಿನ ಘಟ್ಟದಲ್ಲಿ ದೇವರು ಇಟ್ಟಿದ್ದಾನೆ. ಪ್ರೀತಿಯ ದೇವ ಜನರೇ, ಈ ವಾಕ್ಯವು ಜೀವಕರವಾದಂತ ಒಳೆ. ಅದು ಈ ಒಳೆಯು ನಂಬಿಕೆ ಇರುವವನು ಅಥವಾ ನಂಬುವವನ ಒಳಗಡೆಯಿಂದ ಈ ಜೀವಕರವಾದಂತ ಒಳೆ ಏನಾಗುತ್ತಂತೆ? ಅದು ಹರಿಯುವಂತದ್ದಾಗಿದೆ. ಹಂಗಾದ್ರೆ ನಿನ್ನ ಒಳಗಡೆ ಒಳೆ ಅಂತ ಹೇಳುವಾಗ, ಅದನ್ನ ನೀರು ಅಂತ ಹೇಳುವಾಗ ಅದನ್ನ ವಾಕ್ಯಕ್ಕೆ ಹೋಲಿಸ್ತಾರೆ. ನಿನ್ನ ಒಳಗಡೆ ಎಂತ ನಿಕ್ಷೇಪವಿದೆ? ವಾಕ್ಯ ಎಂಬ ನಿಕ್ಷೇಪ ಇರಬೇಕು. ಕೆಲವರ ಒಳಗಡೆ ವಾಕ್ಯನೇ ಇರೋದಿಲ್ಲ. ಅಂತವರು ಕುರಿತಾಗಿ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಓದುವಾಗ ಹೇಳೋದು, ವಾಕ್ಯವನ್ನ ಕೇಳಿ ಕೇಳಿ ನಿಮ್ಮನ್ನ ಯಾರು ಮೋಸ ಮಾಡ್ತಿಲ್ಲ. ವಾಕ್ಯ ಕೇಳುವಂತ ನಿಮ್ಮನ್ನ ನೀವೇ. ದೇವರ ಬಾಯಿಂದ ಹೊರಟಂತ ಮಾತು ಅದು ತನ್ನ ಕಾರ್ಯವನ್ನು
ವಾಕ್ಯವನ್ನ ಸಾಧಿಸದೆ ಅದು ಹಿಂತಿರುಗಿ ಬರೋದಿಲ್ಲ. ಆಕಾಶದಿಂದ ದೇವರ ವಾಕ್ಯವನ್ನ ಇಟ್ಟಿದ್ದಾನೆ. ಆ ವಾಕ್ಯವನ್ನ ನಿನ್ನ ಕುಟುಂಬದಲ್ಲಿ ನೀನು ಉಪಯೋಗಿಸು. ಆ ವಾಕ್ಯವನ್ನ ನಿನ್ನ ವ್ಯಕ್ತಿಗತವಾದ ಜೀವಿತದಲ್ಲಿ ಉಪಯೋಗಿಸು. ಆ ವಾಕ್ಯವನ್ನ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ಅದನ್ನು ಉಪಯೋಗಿಸು. ಆ ವಾಕ್ಯವನ್ನ ನಿನಗಾಗಿ ನೀನು ತೆರಿ. ಆ ವಾಕ್ಯವನ್ನ ನಿನಗಾಗಿ ನೀನು ನುಡಿ. ನಮ್ಮ ದೇವರು ಆ ವಾಕ್ಯದ ಮುಖಾಂತರವಾಗಿ ನಿನ್ನ ಜೀವಿತವನ್ನ ಆತನು ಬದಲಾಯಿಸುವವನಾಗಿರ್ತಾನೆ. ಯೇಸುವಿನ ನಾಮದಲ್ಲಿ ಇದರ ಒಳಗಡೆ ಕೆಲ ವ್ಯಕ್ತಿಗಳ ಜೀವಿತವು ಈ ವಾಕ್ಯವು ಬದಲಾಯಿಸಲಿ. ಈ ವಾಕ್ಯವು ಬದಲಾಯಿಸಲಿ. ಈ ವಾಕ್ಯವು ಬದಲಾಯಿಸಲಿ. ರಾಖಮನ ಶರಬಲಬಲದುನೆ ಶಂಬಲೆ ಮಾ ದುರೀಕನ ದರಕಮೋ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಆದಿಯಲ್ಲಿ ಜಲ ಸಮೂಹಗಳ ಮೇಲೆ ಕತ್ತಲಿತ್ತು. ಆ ಕತ್ತಲಿನ ಮಧ್ಯದಲ್ಲಿ ಪವಿತ್ರಾತ್ಮನು ಸಂಚಾರ ಮಾಡಿದನು. ಆಗ ದೇವರು ಏನ್ ಹೇಳಿದ್ರು? ಬೆಳಕುಂಟಾಗಲಿ ಅನ್ನಲು ಬೆಳಕುಂಟಾಯಿತು. ಆಮೇ. ಹಾಗಾದರೆ ಉಂಟಾಗಲಿ ಅಂತ ಹೇಳಿದಂತ ಮಾತು ಕಾರ್ಯವನ್ನ ಮಾಡ್ತು. ಆಮೇ. ಇವತ್ತು ನಿನ್ನ ಬಾಯಲ್ಲಿ ಬರುವಂತ ಮಾತು ಅದು ಕಾರ್ಯವನ್ನ ಮಾಡುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸ್ರಿ, ಅದೇ ವಾಕ್ಯವನ್ನ ನಿನ್ನ ಹೃದಯದ ಹಲಿಗೆಯಲ್ಲಿ ದೇವರು ಬರೆದಿರೋದು. ಅದೇ ವಾಕ್ಯವನ್ನ ನಿನ್ನಲ್ಲಿ ನಿಕ್ಷೇಪವಾಗಿ ದೇವರು ಇಟ್ಟಿರೋದು. ಆದರೆ ಬೇರೆ ಎಲ್ಲನ್ನ ನಾವು ನೆನಪಿಟ್ಕೊಳ್ತೀವಿ, ವಾಕ್ಯವನ್ನ ನಾವು ನೆನಪಿಟ್ಕೊಳ್ಳೋದಿಲ್ಲ. ಬೇರೆ ಎಲ್ಲವನ್ನ ನಾವು ನೆನಪಿಟ್ಕೊಳ್ತೀವಿ, ವಾಕ್ಯದಂತೆ ನಮ್ಮ ಜೀವಿತವನ್ನು ನಡೆಸಬೇಕು ಅನ್ನೋದನ್ನ ನೆನಪಿಟ್ಕೊಳ್ಳಲ್ಲ. ಇವತ್ತು ನಾನು ಕೂಗಿ ಹೇಳ್ತೀನಿ, ನಿನ್ನಲ್ಲಿ ದೇವರು ಒಂದು ನಿಕ್ಷೇಪವಾಗಿ ಇಟ್ಟಿದ್ದಾನೆ. ನಿನ್ನ ಕುರಿತಾಗಿ ನೀನು ಮಾತಾಡೋದಕ್ಕೆ ಪ್ರಾರಂಭ ಮಾಡು. ನಾನು ಸಾಧಾರಣವಾದ ವ್ಯಕ್ತಿಯಲ್ಲ, ನಾನು ರಾಜ ವಂಶಸ್ಥನು, ನಾನು ಯಾಜಕ ವರ್ಗದವನು, ನನ್ನನ್ನ ದೇವರು ಆರಿಸಿಕೊಂಡಿದ್ದಾನೆ. ನಾನು ಈ ಲೋಕವನ್ನ ಅಲ್ಲೋಲ ಕೊಲ್ಲೋಲ ಮಾಡುವಂತ ವ್ಯಕ್ತಿ. ನನ್ನ ಒಳಗಡೆ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ನನ್ನ ಜೀವಿತವನ್ನ ನನ್ನ ದೇವರು ಮತ್ತೊಂದು ಹಂತಕ್ಕೆ ಕೊಂಡೊಯ್ತೇನೆ. ಆತನು ನನ್ನನ್ನು ಹೀಗೆ ಬಿಡೋದಿಲ್ಲ. ಆತನ ಅಂಗೈಯಲ್ಲಿ ನಾನು ರೂಪಿಸಲ್ಪಟ್ಟಿದ್ದೇನೆ. ಯಾವಾಗ ನಿನ್ನ ಬಾಯಿ ತೆರೆಯಲ್ಪಡುತ್ತೋ ಆವಾಗ ನಿನಗಾಗಿ ದೇವರು ಕಾರ್ಯ ಮಾಡ್ತಾನೆ. ಮೊದಲು ನುಡಿಬೇಕಾಗಿರೋದು ನೀನು ನಿನಗಾಗಿ ನುಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳು, ನಿನ್ನ ಕುರಿತಾಗಿ ನೀನು ಹೇಳು. ಹಾಗೆ ಹೇಳುವಾಗ ನೀನು ಹೇಳುವಂತ ಮಾತುಗಳಿಗೆ ಪರಿಶುದ್ಧಾತ್ಮನ ಮುದ್ರೆ ಅದು ಬೀಳುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಕೂಗಿ ಹೇಳ್ತೇನೆ, ಬಲಾಧಿಕ್ಯವು ದೇವರದು. ದೇವರ ಬಲಾಧಿಕ್ಯ ಇಲ್ಲ ಅಂದ್ರೆ ನೀನು ಸೊನ್ನೆ. ಹಲ್ಲೆಲೂಯಾ. ದೇವರ ಸಹಾಯ ಇಲ್ಲ ಅಂದ್ರೆ ನೀನು ಕೇವಲ ಶೂನ್ಯವಾಗಿದೆಯಾ. ಬಲಾಧಿಕ್ಯವು ಅದು ದೇವರದಾಗಿದೆ. ಆ ಬಲಾಧಿಕ್ಯವು ದೇವರದಾಗಿರೋದ್ರಿಂದ ದೇವರು ಏನ್ ಮಾಡಿದ್ದಾನೆ? ಅದನ್ನ ನಮ್ಮ ಅಲ್ಲಿ ನಿಕ್ಷೇಪವಾಗಿಟ್ಟಿದ್ದಾನೆ. ನಿಕ್ಷೇಪ ಅಂದ್ರೆ ನಿಮಗೆ ಗೊತ್ತಾ? ಎಲ್ಲಂದ್ರೆ ಅಲ್ಲಿ ನಿಕ್ಷೇಪ ಸಿಗುತ್ತಾ? ನಿಕ್ಷೇಪವನ್ನ ಯಾರಿಗೂ ತಿಳಿಯದೇ ಇರುವಂತ ಗುಪ್ತವಾದಂತ ಸ್ಥಳದಲ್ಲಿ ಮಚ್ಚಿಟ್ಟಿರ್ತಾರೆ ಅಥವಾ ಇರುತ್ತೆ. ಅದು ಕೆಲವರಿಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಕೆಲವರಿಗೆ ಗೊತ್ತಾಗುತ್ತೆ. ದೇವರ ವಾಕ್ಯದಲ್ಲಿ ದೇವರ ರಾಜ್ಯದ ಕುರಿತಾಗಿ ಒಂದು ನಿಕ್ಷೇಪದ ಬಗ್ಗೆ ಮಾತಾಡ್ತಾರೆ. ಒಂದು ಹೊಲದಲ್ಲಿ ನಿಕ್ಷೇಪ ಇದೆ ಅಂತ ಗೊತ್ತಾದ ಮೇಲೆ ಆ ವ್ಯಕ್ತಿ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನ ಕೊಂಡುಕೊಂಡನು. ಏನಕ್ಕೆ? ಆ ಹೊಲದಲ್ಲಿ ಏನಿದೆ? ನಿಕ್ಷೇಪವಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ನಿಕ್ಷೇಪವನ್ನ ನೀನು ಕಂಡುಕೊಳ್ಳಬೇಕು. ಸ್ತೋತ್ರ, ಸ್ತೋತ್ರ. ಏನು ನಿಕ್ಷೇಪ ಇರೋದು? ವಾಕ್ಯ ಎಂಬ ನಿಕ್ಷೇಪವನ್ನ ದೇವರು ನಿನ್ನೊಳಗಡೆ ಇಟ್ಟಿದ್ದಾನೆ. ಆ ವಾಕ್ಯವೆಂಬುವಂತ ಆ ಒಂದು ದೊಡ್ಡ ನಿಕ್ಷೇಪವನ್ನ ದೇವರು ನಿನ್ನಲ್ಲಿ ಇಟ್ಟಿದ್ದಾನೆ. ಈ ನಿಕ್ಷೇಪಕ್ಕೆ ಒಂದು ವ್ಯತ್ಯಾಸ ಇದೆ. ಇದು ತೆಗಿತಾ ಇದ್ರೆ ಬರ್ತಾ ಇರುತ್ತೆ. ಇದು ತೆಗೀತಾ ಇದ್ರೆ ಬರ್ತಾ ಇರುತ್ತೆ. ಇವತ್ತು ಒಂದು ವಾಕ್ಯವನ್ನ ಹೇಳಿ ನೀನೊಂದು ಆಲೋಚನೆ ಹೇಳಿದ್ರೆ ಮತ್ತೊಂದಿನ ಅದೇ ವಾಕ್ಯ ಹೇಳುವಾಗ ಮತ್ತೊಂದು ಆಲೋಚನೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀನು ದೇವರ ವಾಕ್ಯದಲ್ಲಿ ನಿಂತು ಒಂದು ವಾಕ್ಯವನ್ನ ಧ್ಯಾನಿಸುವಾಗ ಒಂದು ಆಲೋಚನೆ ಇದ್ರೆ ಮತ್ತೊಂದು ಮಗದೊಂದು ಅಂತೇಳಿ ಅದೇ ರೀತಿಯಾಗಿ ಅದು ಬರ್ತಾನೆ ಇರುತ್ತೆ. ಯಾವಾಗ ಈ ಒಂದು ನಿಕ್ಷೇಪವನ್ನ ಕಟ್ಕೊಂಡು ಆ ನಿಕ್ಷೇಪವನ್ನ ನಿನ್ನ ಬಲಾಧಿಕ್ಯವಾಗಿ ನೀನು ಇಟ್ಕೊಳ್ತೀಯೋ ಆಗ ದೇವರು ನಿನ್ನನ್ನು ಮಾರ್ಪಡಿಸುವವನಾಗಿರ್ತಾನೆ. ಹಲ್ಲೆಲೂಯಾ.
ಒಂದು ಹೊಲದಲ್ಲಿ ನಿಕ್ಷೇಪ ಇದೆ ಅಂತ ತಿಳಿದು ಆ ಹೊಲವನ್ನ ಅವನು ಜೀವನವನ್ನೇ ಮಾರಿ ಆ ನಿಕ್ಷೇಪವನ್ನ ಏನ್ ಮಾಡದಂತೆ ಕಂಡುಕೊಂಡನು. ಹಲ್ಲೆಲೂಯಾ, ಕೊಂಡುಕೊಂಡನು. ನಿಮ್ಮ ಜೀವಿತದಲ್ಲಿ ಒಂದು ನಿಕ್ಷೇಪ ಅಂತ ಹೇಳಿದ್ರೆ ಅದು ದೇವರ ವಾಕ್ಯವಾಗಿದೆ. ಆ ವಾಕ್ಯಕ್ಕಾಗಿ ನಿಮ್ಮ ಜೀವಿತವನ್ನೇ ನೀವು ಮುರುಪಾಗಿಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಕಲಿಯುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯರೇ, ಗಮನಿಸ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅಂತ ಕಾಣುತ್ತೆ, ದೇವರ ವಾಕ್ಯವು ಸಜೀವವಾದದ್ದು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ಸಜೀವವಾದದ್ದು. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸ್ರಿ, ದೇವರ ವಾಕ್ಯವು ಏನಾಗಿದೆ? ಅದು ಸಜೀವವಾಗಿದೆ. ಅದು ಕೀಳು ಮಚ್ಚೆಗಳಲ್ಲಿ ಅದು ತೂರಿ ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಅದು ಕೀಳು ಮಚ್ಚೆಗಳಲ್ಲಿ ಅದು ತೂರಿ ಹೋಗುವಂತದ್ದಾಗಿದೆ. ಪ್ರೀತಿಯ ದೇವ ಜನರೇ, ಈ ಸಜೀವವಾದಂತ ನಿಕ್ಷೇಪವನ್ನ ನನ್ನ ದೇವರು ನಿನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ. ಆ ನಿಕ್ಷೇಪವನ್ನ ಇವತ್ತು ನೀನ್ ಏನ್ ಮಾಡಬೇಕು? ಕಂಡುಕೊಳ್ಳಬೇಕು. ಹಲ್ಲೆಲೂಯಾ. ಕಂಡುಕೊಳ್ಳೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರತಿದಿನ ವಾಕ್ಯ ಓದೋರು ಎಷ್ಟು ಜನ ಇದ್ದೀರಾ? ಈಗ ನನ್ನ ಇದಕ್ಕೆ ನೀವು ಕೈ ಎತ್ತಬಹುದೇನೋ, ನಿಮ್ ಮನಸ್ಸಿಗೆ ನಿಮ್ಗೆ ಹೇಳ್ತಾ ಇರುತ್ತೆ ನೀನು ಓದ್ತೀಯ ಇಲ್ಲ ಅಂತ. ಪ್ರತಿದಿನ ನೀವುಗಳು ಮಾಡಬೇಕಾದಂತ ಕಾರ್ಯ, ನಾವುಗಳು ನಮ್ಮ ಸಭೆಯಿಂದ ನಿಮಗೆ ಮನೆಗಳಲ್ಲಿ ನೀವು ನಮ್ಮ ಸಭೆಯ ಕ್ಯಾಲೆಂಡರ್ ಹಾಕಿದ್ದೀರಾ. ಎದ್ದಿದ ತಕ್ಷಣನೇ ಆ ದಿನಕ್ಕೆ ಒಂದು ವಾಕ್ಯ ಇರುತ್ತೆ. ಹಲ್ಲೆಲೂಯಾ. ಎದ್ದಿದ ತಕ್ಷಣ ನೀವೇನ್ ಮಾಡ್ಬೇಕು? ಮೊದಲು ಕೈಯೆಲ್ಲ ಉಜ್ಜಿ, ಕೈಯನ್ನು ನೋಡಕ್ ಹೋಗ್ಬೇಡಿ, ರೇಖೆ ಏನು ಮಾಡಲ್ಲ. ಇನ್ನು ಕೈಯೆಲ್ಲ ಹಿಂಗೆ ಉಜ್ಜಿ ಕಣ್ಣಿಗೆಲ್ಲ ಇಟ್ಕೊಳ್ತಾರೆ. ಏನೋ ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ನೀವು ಎದ್ದಿದ ತಕ್ಷಣನೇ ನೀವು ಕ್ಯಾಲೆಂಡರ್ ಕಡೆ ನೋಡಿ, ಆವತ್ತಿನ ದಿನಾಂಕದಲ್ಲಿ ಒಂದು ವಾಕ್ಯ ಇರುತ್ತೆ. ಆ ವಾಕ್ಯನ ಓದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತೆಲ್ಲ ವಾಕ್ಯವನ್ನ ನೀವು ಧ್ಯಾನ ಮಾಡ್ರಿ. ಅವತ್ತೆಲ್ಲ ವಾಕ್ಯವನ್ನ ನೀವು ಮೆಲುಕು ಹಾಕ್ರಿ. ಈ ಒಂದೊಂದು ವಾಕ್ಯವು ಕಲಿಯುವಾಗ ನಿನ್ನ ಜೀವಿತದಲ್ಲಿ ಅದು ಹಾಗೆ ಅಚ್ಚುಳಿಯುವಂಥದ್ದಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯವು ಜೀವವುಳ್ಳದ್ದು. ಈ ವಾಕ್ಯವು ಕೀಳು ಮಟ್ಟಗಳಲ್ಲಿ ತೂರಿ ಹೋಗುವಂತ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 4:12 ನೋಡ್ತೀವಿ, ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಚ್ಚೆಗಳನ್ನು ಇವಾಗಿಸುವಷ್ಟು ಮಟ್ಟಿಗೂ ತೂರು ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಿಮ್ಮ ಒಳಗಡೆ ಎಂತ ನಿಕ್ಷೇಪ ಇರೋದು? ಎಂತ ನಿಕ್ಷೇಪ ಇದೆ? ವಾಕ್ಯ ಎಂಬ ನಿಕ್ಷೇಪ ಇದೆ. ಆ ನಿಕ್ಷೇಪಕ್ಕೆ ಎಷ್ಟೊಂದು ಪ್ರಬಲ ಇದೆ ಅನ್ನೋದನ್ನ ನಾನು ಹೇಳಕ್ ಬರ್ತಾ ಇದ್ದೀನಿ. ಈ ನಿಕ್ಷೇಪವು ಸಜೀವವಾದದ್ದು. ಇದು ಜೀವವುಳ್ಳಂಥದ್ದು. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ವಾಕ್ಯದ ಕುರಿತಾದಂತ ಭಯ ಇಲ್ಲ, ದೇವರ ವಾಕ್ಯದ ಕುರಿತಾದಂತ ಗೌರವ ಇಲ್ಲ, ದೇವರ ವಾಕ್ಯವನ್ನ ಓದೋದಕ್ಕೆ ಸಮಯ ಮಾಡಿಕೊಳ್ಳೋದಿಲ್ಲ, ದೇವರ ವಾಕ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಮಯ ಮಾಡಿಕೊಳ್ಳೋದಿಲ್ಲ. ಆದಿಕಾಂಡದಲ್ಲಿ ಏನ್ ಹೇಳುತ್ತೆ, ವಿಮೋಚನೆ ಖಂಡದಲ್ಲಿ ಏನ್ ಹೇಳುತ್ತೆ, ಧರ್ಮೋಪದೇಶ ಖಂಡದಲ್ಲಿ ಏನ್ ಹೇಳುತ್ತೆ, ಹಂಗೆ ಪ್ರಕಟಣೆವರೆಗೂ ಬರುವಾಗ ಏನ್ ಹೇಳುತ್ತೆ, ಇದರಿಂದ ನಾನು ಏನ್ ಕಲ್ತ್ಕೊಳ್ಬೇಕು, ಈ ವಾಕ್ಯ ನನ್ನೊಟ್ಟಿಗೆ ಮಾತಾಡ್ಲಿ ಅಂತೇಳಿ ವಾಕ್ಯವನ್ನ ಧ್ಯಾನ ಮಾಡುವವರು ತುಂಬಾ ಜನ ಕಡಿಮೆ. ಇವತ್ತು ಎಲ್ರಿಗೂ ಇನ್ಸ್ಟೆಂಟ್ ಆಗಿ, ಭಾನುವಾರ ಸಭೆಗೆ ಹೋಗೋಣ, ಪಾಸ್ಟರ್ ಅವತ್ತು ರಾತ್ರಿ ಎಲ್ಲ ಕುಳಿತು ಏನೋ ಹೊಂದ್ಕೊಂಡು ಬಂದಿರ್ತಾರೆ, ಅದನ್ನ ನಮಗ್ ಕೊಡ್ತಾರೆ, ಸಾಕು, ಅದರಿಂದ ನಾವು ಜೀವನ ಮಾಡೋಣ. ಅಲ್ಲ ಬ್ರದರ್, ನೀನು ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ಯಾಕೆಂದ್ರೆ ಇದು ಸಜೀವವಾದದ್ದು. ಯಾವಾಗ ನಿನ್ನಲ್ಲಿ ವಾಕ್ಯ ಇಲ್ವೋ ನಿನ್ನಲ್ಲಿ ಆ ಜೀವ ಇರಲ್ಲ. ಯಾಕೆ ಅನೇಕರು ಪರಿಶೋಧನೆಯಲ್ಲಿ ಬಿದ್ದು ಹೋಗ್ತಾರೆ? ಯಾಕೆ ಅನೇಕರು ಆತ್ಮಿಕವಾದಂತ ಮಾರ್ಗದಲ್ಲಿ ಅವರು ಬಿದ್ದು ಹೋಗ್ತಾರೆ? ಯಾಕೆ ಅನೇಕರು ಈ ಆತ್ಮಿಕವಾದ ಜೀವಿತದಲ್ಲಿ ಜಯ ಕಾಣಕ್ಕಾಗಲ್ಲ? ಯಾಕೆ ಅಂದ್ರೆ ವಾಕ್ಯ ಅವರ ಹೃದಯದಲ್ಲಿ ಇಲ್ಲ. ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ. ನಾನು ಲೋಕವನ್ನ ಧೈರ್ಯವಾಗಿರ್ಬೇಕಾದ್ರೆ ಒಳಗಡೆ ವಾಕ್ಯ ಇರಬೇಕು. ಹಲ್ಲೆಲೂಯಾ. ಅನೇಕರಿಗೆ ಧೈರ್ಯ ಇಲ್ಲ, ಸಂಕಟ ಬಂದಿದ ತಕ್ಷಣ ಬಿದ್ದು ಹೋಗ್ತಾರೆ. ಸಂಕಟ ಬಂದಿದ ತಕ್ಷಣ
ಅಲಗಾಡ್ತಾರೆ. ಸಂಕಟ ಬಂದಿದ ತಕ್ಷಣ ಅಯ್ಯೋ ಏನೋ ಆಗೋಯ್ತು ಅಂತಾರೆ. ಯಾಕೆ ನೀನು ಹಂಗಂತಿ ಅಂದ್ರೆ ನಿನ್ನೊಳಗಡೆ ಏನಿಲ್ಲ, ವಾಕ್ಯ ಇಲ್ಲ. ವಾಕ್ಯ ಇದ್ರೆ ನಿನ್ನನ್ನ ವಾಕ್ಯ ಧೈರ್ಯ ಪಡಿಸುತ್ತೆ. ಆಮೇಲೆ ಈ ವಾಕ್ಯ ಸಜೀವವಾದದ್ದು. ನಿರ್ಜೀವವಾದಂತ ವಿಷಯಗಳಿಗೆ ಈ ವಾಕ್ಯ ಸಜೀವವಾದದ್ದು. ನಿರ್ಜೀವವಾದಂತ ವಿಷಯಗಳಿಗೆ ಹಾಲೆಲೂಯ. ನೀವುಗಳು ನೋಡ್ಬೋದು, ಒಂದು ಏಜ್ಕೇಲನ ಬರೆದಂತ ಪ್ರವಾದನೆ ಗ್ರಂಥ ಅಂತ ಕಾಣುತ್ತೆ. ಅಲ್ಲಿ 37ನೇ ಅಧ್ಯಾಯದಲ್ಲಿ ಅಲ್ಲಿ ದೇವರು ಪ್ರವಾದಿಗೆ ಹೇಳ್ತಾ ಇದ್ದಾರೆ, ಈ ಮೂಳೆಗಳ ರಾಶಿಗೆ ನೀನು ದೈವೋಕ್ತಿಗಳನ್ನ ಮೂಳೆಗಳಿಗೆ ದೈವೋಕ್ತಿ ನುಡಿಯೋದೇನ್ರಿ? ಈ ಮೂಳೆಗಳಿಗೆ ನೀನೇನ್ ಮಾಡಬೇಕು? ದೈವೋಕ್ತಿ ನುಡಿ. ಅದೇ ಪ್ರಾಬ್ಲಮ್. ಏನಾಗಲ್ಲ ಅಂತ ನಿನ್ ಬುದ್ಧಿ ಹೇಳುತ್ತೋ ಅಲ್ಲಿಗೆ ನೀನು ಸುಮ್ಮನಾಗ್ಬಿಡ್ತೀಯ. ಮೂಳೆಗಳಿಗೆ ಜೀವ ಬರುತ್ತಾ? ಆ ಮೂಳೆ ಒಂದ್ ಕಡೆ, ರುಂಡ ಒಂದ್ ಕಡೆ, ಕೈ ಒಂದ್ ಕಡೆ, ಕಾಲು ಒಂದ್ ಕಡೆ ಒಣಗಿ ಬಿದ್ದಿರುವಂತ ಮೂಳೆಗಳಿಗೆ ದೇವರು ಹೇಳಿದ್ರು, ಈ ಒಂದು ಮೂಳೆಗಳ ಮೇಲೆ ನೀನೇನ್ ನುಡಿ. ಇವತ್ತು ರೋಗದ ಮೇಲೆ ನೀನ್ ದೈವಕ್ತಿನ ನುಡಿಬೇಕು. ರಮನ ಹದ್ದುನೆ ಮನಚೆ ಮನಗನಾದ ರಬಲದ್ದುನೆ. ಕುಟುಂಬದಲ್ಲಿ ಅಸಮಾಧಾನ ಇದ್ರೆ ಆ ಅಸಮಾಧಾನವನ್ನ ನೋಡಿ ದೈವೋಕ್ತಿಗಳನ್ನ ನೀನು ನುಡಿಬೇಕು. ನಿನ್ನ ಶರೀರದಲ್ಲಿ ಬಲಹೀನತೆ ಇದ್ರೆ ಆ ಬಲಹೀನತೆಯನ್ನ ನೋಡಿ ನೀನು ದೇವರ ವಾಕ್ಯವನ್ನ ನುಡಿಬೇಕು. ನಿನ್ನ ಜೀವಿತದಲ್ಲಿ ಏನ್ ಕೈವಶ ಮಾಡ್ಕೊಳಕ್ ಆಗ್ತಾ ಇಲ್ವೋ ಅದನ್ನ ನೋಡಿ ನಿನ್ ದೈವೋಕ್ತಿಯನ್ನ ನುಡಿಬೇಕು. ಯಾರಾದ್ರೂ ನನ್ನೊಟ್ಟಿಗೆ ಹೇಳೋದಕ್ಕೆ ಸಾಧ್ಯನಾ? ನಾನು ಸನ್ನಿವೇಶಕ್ಕೆ ವಿರುದ್ಧವಾಗಿ ನಾನು ದೈವೋಕ್ತಿಗಳನ್ನ ನುಡಿತೇನೆ. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನಾನು ಸನ್ನಿವೇಶಕ್ಕೆ ವಿರುದ್ಧವಾಗಿ ದೈವೋಕ್ತಿಗಳನ್ನ ನುಡಿತೇನೆ. ಪ್ರೀತಿಯ ದೇವ ಜನರೇ, ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಜೀವ ಉಂಟಾಗುತ್ತೆ ಅನ್ನುವಂತ ಈ ಒಂದು ಸ್ವಲ್ಪನೂ ಕೂಡ ನಿರೀಕ್ಷೆ ಇಲ್ಲ. ಅದರ ಮಧ್ಯದಲ್ಲಿ ದೇವರು ಹೇಳಿದನು, ಇವುಗಳ ಮೇಲೆ ನೀನು ದೈವೋಕ್ತಿಯನ್ನ ನುಡಿ. ಯೇಸುವಿನ ನಾಮದಲ್ಲಿ ಇದರ ಒಳಗಡೆ ನಂಬಿಕೆ ಉಳ್ಳವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಯಾವುದು ಆಗೋದಿಲ್ಲ ಅಂತ ಲೋಕ ಹೇಳುತ್ತೋ, ಯಾವುದಕ್ಕೆ ಜೀವ ಇಲ್ಲ ಅಂತ ಲೋಕ ಹೇಳುತ್ತೋ, ಯಾವುದು ಇನ್ನ ನಡೆಯೋದಿಲ್ಲ ಅಂತ ಲೋಕ ಹೇಳುತ್ತೋ, ಅದನ್ನ ನೋಡಿ ನೀನ್ ಮಾಡಬೇಕು. ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದದ್ದು ಉಂಟು, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಾನು ನಂಬುತ್ತೇನೆ, ನಾನು ನುಡಿತೇನೆ ಅಂತೇಳಿ ನೀನು ನುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ದೇವರ ಜೀವ, ದೇವರ ಸಜೀವ ಆ ಒಂದು ನಿರ್ಜೀವಗಳ ಮೇಲೆ ಬರುವಂತದ್ದಾಗಿದೆ. ಯಾರಾದರೂ ನಂಬಿಕೆ ಉಳ್ಳವರು ಇದನ್ನ ಸ್ವೀಕಾರ ಮಾಡ್ರಿ. ನಿರ್ಜೀವವಾಗಿರುವಂತ ವಿಷಯಕ್ಕೆ ಸಜೀವವನ್ನ ನುಡಿಯುವಂತ ವ್ಯಕ್ತಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರೀತಿಯ ದೇವ ಜನರೇ, ನೀನು ಸ್ತೋತ್ರ ಮಾಡು. ಓ ರಾಖಮನಾದುನೆ ಶಾಂಬಲೆ, ಓ ರಿಖಬಲದ ರಮನದುನೆ ಶಾಂಬಬೋ ಮಾ ದುರಿ ಕಲಾದ ರಮನದುನೆ. ಪ್ರೀತಿಯ ದೇವ ಜನರೇ, ನನ್ನ ದೇವರು ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೇವರಾಗಿದ್ದಾನೆ. ಯಾವುದು ಆಗೋದಿಲ್ಲ ಅಂತ ಹೇಳ್ತೀಯೋ ಅದರ ಕುರಿತಾಗಿ ಈ ನಿನ್ನ ನಿಕ್ಷೇಪದಲ್ಲಿರುವಂತ ಆ ಒಂದು ಸಜೀವವನ್ನ ಅವುಗಳ ಮೇಲೆ ನೀನು ನುಡಿಬೇಕು. ನಿರ್ಜೀವ ಇರುವ ಸ್ಥಳಗಳಲ್ಲಿ ನುಡಿಬೇಕು. ಇವನು ದಡ್ಡ ಅಂತೇಳಿ ಲೋಕ ಮುದ್ರೆ ಹಾಕಿದೆ. ನಾನು ಕೂಗಿ ಹೇಳ್ತೇನೆ, ಇವನು ದಡ್ಡನಲ್ಲ, ಇವನು ಪರಮ ಜ್ಞಾನಿಯಾಗಿದ್ದಾನೆ. ಇವನು ಬೆಸ್ತ, ಇವನು ಮೀನ್ ಹಿಡಿಯೋದಕ್ಕೆ ಯೋಗ್ಯನು. ಆದರೆ ನಾನು ಕೂಗಿ ಹೇಳ್ತೇನೆ, ಈ ಮೀನ್ ಹಿಡಿಯುವಂತ ವ್ಯಕ್ತಿ ಮನುಷ್ಯರನ್ನು ಹಿಡಿಯತಕ್ಕಂಥ ವ್ಯಕ್ತಿ ಆಗ್ತಾನೆ. ದೇವರು ಅವರ ಮೇಲೆ ಕೂಗಿ ಹೇಳಿದಂತ ಮಾತುಗಳು ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡ್ತು. ಇವತ್ತು ನಿನ್ನ ಕುಟುಂಬದಲ್ಲಿ ನಷ್ಟವನ್ನ ನೋಡಿ ನೀನು ಲಾಭವಾಗಿ ಕೂಗಿ ಹೇಳು. ಅನಾರೋಗ್ಯವನ್ನ ನೋಡಿ ಆರೋಗ್ಯವನ್ನ ಕೂಗಿ ಹೇಳು. ಇವತ್ತು ನಿನ್ನ ಜೀವಿತದ ಅಸಮಾಧಾನವನ್ನ ನೋಡಿ ಸಮಾಧಾನವನ್ನ ಕೂಗಿ ಹೇಳು. ಇವತ್ತು ನಿನ್ನ ಜೀವಿತದಲ್ಲಿ ಬಿದ್ದಿರುವಂತ ಕೆಳಮಟ್ಟವನ್ನ ನೋಡಿ ನಾನು ಮೇಲಕ್ಕೆ ಬೆಳೆದು ಬರ್ತೀನಿ ಅಂತ ಕೂಗಿ ಹೇಳು. ಇವತ್ತು ನೀನು ಎಲ್ಲಿ ಎಡವಿ ಬಿದ್ದಿದೆಯೋ ಆ ಸ್ಥಳವನ್ನ ನೋಡಿ ಇಲ್ಲಿಂದಲೇ ನಾನು ಬೆಳೀತೀನಿ ಅಂತೇಳಿ ಕೂಗಿ ಹೇಳುವಾಗ, ನಿರ್ಜೀವವಾದಂತ ವಿಷಯಗಳ ಮೇಲೆ ಸಜೀವವನ್ನ ನುಡಿಯುವಾಗ ಚಲಿಸದೇ ಇರುವ ಕಾರ್ಯಗಳನ್ನ ನನ್ನ ದೇವರು ಚಲಿಸುವಂತೆ ಮಾಡುತ್ತಾನೆ. ಪ್ರಿಯರೇ, ನಿಮಗೆ ಗೊತ್ತಾ, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಆ ನಿರ್ಜೀವವಾಗಿರುವಂತಹ ಮೂಳೆಗಳ ಮೇಲೆ ನನ್ನ ದೇವರು ದೈವೋಕ್ತಿಗಳನ್ನ ನುಡಿ ಅಂತ ಹೇಳುವಾಗ ಈ ದಾಸನು ನುಡಿದನು. ಅಲ್ಲಿ ಒಂದು ಕಟಕಟ ಕಟಕಟನೆ ಎನ್ನುವ ಶಬ್ದ ಬಂತು. ಹಲ್ಲೆಲೂಯಾ. ಮೂಳೆ ಮೂಳೆ ಜೋಡಣೆ ಆಯಿತು. ಅವುಗಳಲ್ಲಿ ನರಗಳು ಬಂತು, ಅವುಗಳಲ್ಲಿ ಮಾಂಸ ಬಂತು, ಅವುಗಳಲ್ಲಿ ಎದ್ದು ನಿಂತುಕೊಳ್ಳುವಂತ ಒಂದು ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟದು. ಹಾಗಾದರೆ ನಿರ್ಜೀವಕ್ಕೆ ಜೀವ ಬರಬೇಕಾದ್ರೆ
ದೈವಕ್ತಿ ನುಡಿಬೇಕಾದ್ರೆ ನಿಕ್ಷೇಪದಲ್ಲಿ ಇರಬೇಕು. ಹಲ್ಲೆಲೂಯಾ. ಎಷ್ಟೊಂದು ಲಿಂಕ್ ಇದೆ ನೋಡಿ. ಎಂಡ್ ಪ್ರಾಡಕ್ಟ್ ಏನು? ಸಜೀವವಾದಂತ ಸೈನ್ಯ. ಆ ಪ್ರಾಡಕ್ಟ್ ನಿನಗೆ ದೊರಿಬೇಕಾದ್ರೆ ಬಕ್ಕಸದಲ್ಲಿ ಏನಿರಬೇಕು? ವಾಕ್ಯ ಇರಬೇಕು. ಅನೇಕರ ಜೀವಿತದಲ್ಲಿ ಸಜೀವವಾದದ್ದು ಕಾಣದೇ ಇರೋದಕ್ಕೆ ಕಾರಣ ಅವರ ನಿಕ್ಷೇಪದಲ್ಲಿ ವಾಕ್ಯ ಎಂಬ ನಿಕ್ಷೇಪ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಸಜೀವವಾದದ್ದು. ಆಮೇ ಹಲ್ಲೆಲೂಯಾ. ಅಲ್ಲಿ ನೋಡ್ತೀವಿ ಕಟಕಟ ಅಂತ ಆ ಶಬ್ದ ಬಂತು. ಅನಂತರವಾಗಿ ಅವು ಎದ್ದು ನಿಲ್ಲುವಂತ ಒಂದು ಸೈನ್ಯವಾಗಿ ಮಾರ್ಪಟ್ಟವು. ಹಲ್ಲೆಲೂಯಾ. ಹಾಗಾದರೆ ಮುಂಚೆ ಹೆಂಗಿತ್ತು? ಮೂಳೆಗಳು. ದೈವಕ್ತಿ ನುಡಿದ ಮೇಲೆ ಏನಾಯ್ತು? ಸೈನ್ಯವಾಯ್ತು. ಮೂಳೆ ಸೈನ್ಯ. ಈ ಅಂತರದಲ್ಲಿ ಕ್ರಿಯೆ ಮಾಡಿದ್ದು ಯಾವುದು? ಹಲ್ಲೆಲೂಯಾ. ಸನ್ನಿವೇಶನ ನೋಡಿ ನಾವೇನ್ ಮಾಡ್ತೀವಿ? ಆ ಸನ್ನಿವೇಶವನ್ನ ಮಾನುಷಿಕವಾಗಿ ಹ್ಯಾಂಡಲ್ ಮಾಡೋದಕ್ಕೆ ನೋಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಯಿರನ ಮಗಳು ಏನಾಗಿದ್ದಾಳೆ? ಸತ್ತೋದ್ಲು. ಯಾಯಿರನ ಬಂದು ಸ್ವಾಮಿ ಹತ್ರ ರಿಕ್ವೆಸ್ಟ್ ಮಾಡೋಷ್ಟೊತ್ತಿಗೆ, ಸ್ವಾಮಿಗೆ ತೊಂದರೆ ಕೊಡಕ್ ಹೋಗ್ಬೇಡ, ಯಾಯಿರನೇ ನಿನ್ ಮಗಳು ಆಲ್ರೆಡಿ ಸತ್ತೋದ್ಲು. ಆದ್ರೆ ಸ್ವಾಮಿ ಹೋಗಿ ನೋಡುವಾಗ ಏನ್ ಮಾಡ್ತಾ ಇದ್ದಾರೆ? ಅಯ್ಯಯ್ಯೋ, ಆಕೆ ನಿದ್ದೆನೆ ಮಾಡ್ಲಿ, ಆದ್ರೆ ಜನಗಳು ಏನ್ ಮಾಡ್ತಿದ್ದಾರೆ? ಅಳ್ತಾ ಇದ್ದಾರೆ. ಏನ್ ಮಾಡಿದ್ರು ಗೊತ್ತಾ? ಫಸ್ಟ್ ಇವ್ರನ್ನ ಆಚೆ ಕಳಿಸ್ರಿ. ಹಲ್ಲೆಲೂಯಾ. ಮೊದ್ಲು ಇವರು ಆಚೆ ಹೋಗಲಿ. ಸನ್ನಿವೇಶಕ್ಕೆ ತಕ್ಕಂತೆ ಕ್ರಿಯೆ ಮಾಡೋದು ಪ್ರಾಕೃತಿಕವಾದ ಮನುಷ್ಯನ ಗುಣ. ಹಲ್ಲೆಲೂಯಾ. ಅಳುವಾಗ ಸ್ವಾಮಿ ಬಂದು ಹೇಳಿದ್ರು ಫಸ್ಟ್ ಇವರೆಲ್ಲ ಆಚೆಗೆ ಹೋಗ್ಲಿ. ಆಮೇ ಹಲ್ಲೆಲೂಯಾ. ಒಂದು ಪ್ರಾರ್ಥನೆ, ಒಂದು ಕೈ ಇಟ್ಟಿದ್ದೆ, ಆ ಮಗಳು ಬದುಕುವಂತವಳಾಗಿ ಮಾರ್ಪಟ್ಲು. ಆಕೆಯ ಮೇಲೆ ದೈವಕ್ತಿ ನುಡಿದಿದ್ದೆ, ಆಕೆಯ ಮೇಲೆ ಈ ದೈವಿಕವಾದ ಈ ಎನ್ಕೌಂಟರ್ ಬಂದಿದ್ದೆ, ದೈವ ಅಭಿಷೇಕ ಬಂದಿದ್ದೆ. ಆಕೆ ಒಳಗಡೆ ಏನ್ ಬಂತು? ಜೀವ. ಹಾಗಾದರೆ ನಿರ್ಜೀವವಾಗಿದ್ದವಳಿಗೆ ವಾಕ್ಯ ಬಂದ್ರೆ ಅಲ್ಲಿಗೆ ಏನ್ ಬರುತ್ತೆ? ನಿನ್ ಮನೆಯಲ್ಲಿ ನಿರ್ಜೀವವಾಗಿರ್ದೆ, ನಿನ್ ಬಿಸ್ನೆಸ್ ನಿರ್ಜೀವವಾಗಿದೆ, ನಿನ್ ಕುಟುಂಬದಲ್ಲಿ ನಿರ್ಜೀವ ಇದೆ, ಆದ್ರೆ ಯೇಸು ಸ್ವಾಮಿ ಎನ್ನುವಂತ ವಾಕ್ಯ ನಿನ್ ಮನೆಗೆ ಬರಬೇಕು. ಹಲ್ಲೆಲೂಯಾ. ಅರ್ಥ ಆಗೋರ್ಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ನನ್ನ ಸಮಯ ಹೋಗ್ತಾ ಇದೆ. ದೇವರ ವಾಕ್ಯವು ಸಜೀವವಾದದ್ದು. ಎರಡನೇದಾಗಿ ಅನಂತರವಾಗಿ ಕಾರ್ಯ ಸಾಧಿಸುವಂಥದ್ದು. ಆಮೇ ಎಲ್ಲಿ ಆಗಲ್ಲ ಅನ್ನುತ್ತೋ ಈ ವಾಕ್ಯ ಅಲ್ಲಿ ಕಾರ್ಯ ಸಾಧಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಕಾರ್ಯ ಆಗಲ್ಲೋ ಅಲ್ಲಿ ಇದು ಕಾರ್ಯವನ್ನ ಸಾಧಿಸುತ್ತೆ. ಹಲ್ಲೆಲೂಯಾ. ಈ ಲಾಜರನು ಸತ್ತು 3 ದಿನ ಆದ. 3 ದಿನ ಆಗೋದಕ್ಕಿಂತ ಮುಂಚೆನೆ ಲಾಜರನು ಅನಾರೋಗ್ಯದಲ್ಲಿರುವಾಗ ಶಿಷ್ಯರು ಬಂದು ಹೇಳಿದ್ರು, ನಿನ್ನ ಆಪ್ತ ಸ್ನೇಹಿತ ಆತನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆಗ ಹೋಗ್ಲಿಲ್ಲ. ಅನಂತರವಾಗಿ ಸ್ವಲ್ಪ ದಿನ ಆದ ನಂತರ ನಿನ್ನ ಸ್ನೇಹಿತನು ಸತ್ತು ಹೋದ ಅಂತ ಹೇಳುವಾಗ ಯೇಸು ಸ್ವಾಮಿ ಹೋಗ್ಲಿಲ್ಲ. 3 ದಿನ ಆಯ್ತು. ಯಹೂದ್ಯರಲ್ಲಿ ಒಂದು ನಂಬಿಕೆ ಇದೆ, 3ನೇ ದಿನದಲ್ಲಿ ಎದ್ದು ಬರ್ತಾರೆ ಅಂತ. 3ನೇ ದಿನಕ್ಕೆ ಕೂಡ ಈತನು ಹೋಗ್ಲಿಲ್ಲ. 4ನೇ ದಿನಕ್ಕೆ ಹೋಗ್ತಾ ಇದ್ದಾನೆ. ಆ ಅಮ್ಮಂದಿರು ಯಾರು? ಮಾರ್ತ ಮತ್ತೆ ಈ ಮರಿಯಳು ಈ ಸ್ವಾಮಿ ಬರುವಾಗ ಮನೆಯಲ್ಲಿ ಅಕಾಮಿಡೇಷನ್ ಕೊಡ್ತಾ ಇದ್ರು, ಒಳ್ಳೊಳ್ಳೆ ಬಿಸಿಯಾಗಿ ಊಟ ಮಾಡ್ಕೊಡ್ತಾ ಇದ್ರು, ಒಳ್ಳೆ ಮಾಂಸವನ್ನ ಮಾಡ್ಕೊಡ್ತಾ ಇದ್ರು, ಇವರ ಹಾಸಿಗೆಯನ್ನ ಅವರು ರೆಡಿ ಮಾಡ್ಕೊಡ್ತಾ ಇದ್ರು. ಇವತ್ತು ನಮ್ಮ ಮನೇಲಿ ಒಂದು ಕಷ್ಟ ಅಂದಾಗ ನೀನ್ ಬರ್ಲಿಲ್ಲಲ್ಲ ಅಂತೇಳಿ ಅವರು ಗುಣಗುಟ್ಟೋದಕ್ಕೆ ಹೋಗ್ಲಿಲ್ಲ. ಒಂದು ಮಾತಂತೂ ಹೇಳಿದ್ರು, ಸ್ವಾಮಿ ನೀನ್ ಇಲ್ಲಿದ್ದಿದ್ರೆ. ಇವತ್ತು ಯೋಚನೆ ಮಾಡ್ರಿ, ಯಾರಾದ್ರೂ ಪಾಸ್ಟರ್ಗೆ ಏನಾದ್ರೂ ಒಂದು ಸ್ವಲ್ಪ ಮಾಡಿ ಅವ್ರ ಕಷ್ಟಕ್ಕೆ ಏನಾದ್ರೂ ಸ್ಪಂದಿಸ್ಲಿಲ್ಲ ಅಂದ್ರೆ ಶಿಲುಬೆಗೆ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ಆಮೇಲೆ ಪ್ರಿಯರೇ, ನೀನು ಇಲ್ಲಿದ್ದಿದ್ರೆ, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಆದ್ರೆ ಸ್ವಾಮಿಗೆ ಹೇಳ್ಬೇಕಾಗಿರೋದು ನಂಬಿಕೆ ಇರ್ಲಿ. ಹಲ್ಲೆಲೂಯಾ. ನೀನು ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತೀಯ. ಇವತ್ತು ಪ್ರಾಬ್ಲಮ್, ಈ ಮಾತುಗಳೆಲ್ಲ ಬರೀ ಬಾಯಲ್ಲಿ ಮಾತಾಡ್ತಾ ಇದ್ದೀವಿ. ಈ ಮಾತು ಈ ಒಂದು ಬರೀ ಬಾಯಲ್ಲಿ ಮಾತಾಡೋದಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಹಲ್ಲೆಲೂಯಾ. ಬರೀ ಮಾತು ಬಾಯಲ್ಲಿ ಮಾತಾಡೋ ಮಾತಾಗಬಾರದು, ಅದು ನಿನ್ನ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬಂದಿರಬೇಕು. ಆಮೇ ಸ್ವಾಮಿ ಆಕೆಯನ್ನ ಅವ್ರನ್ನ ನೋಡಿ ಹೇಳಿದ್ರು, ನಿನ್ಗೆ
ನಂಬಿಕೆ ಇರಲಿ. ನೀನು ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತೀಯಾ. ಹಲ್ಲೆಲೂಯ. ಹಾಗೆ ಹೋಗಿ ಎಲ್ಲಿ ಆತನನ್ನ ಎಲ್ಲಿ ಸಮಾಧಿ ಮಾಡಿದ್ದೀರಾ, ಎಲ್ಲಿಟ್ಟಿದ್ದೀರಾ ಅಂತ ಹೋಗಿ ನೋಡುವಾಗ ಆತನನ್ನ ಒಂದು ಸಮಾಧಿಯಲ್ಲಿಟ್ಟು ಮುಚ್ಚಿದ್ದಾರೆ. ಹಲ್ಲೆಲೂಯ. ಈ ಒಂದು ಸ್ವಾಮಿ ಒಂದೇ ಒಂದು ಮಾತಿನಲ್ಲಿ ಕೂಗಿ ಹೇಳಿದ್ರು, ಲೋಕವೆಲ್ಲ ಹೇಳುತ್ತೆ ಸತ್ತು 24 ಗಂಟೆಯಲ್ಲಿ ಶರೀರದಲ್ಲಿ ಏನಾಗಿರುತ್ತೆ, ಕೊಳೆಯೋದಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇನ್ನು 2ನೇ ದಿನ 3ನೇ ದಿನ ಒಳಗಡೆ ಇರುವಂತ ಆರ್ಗನ್ಸ್, ಸಾಫ್ಟ್ ಆರ್ಗನ್ಸ್ ಅಂತ ಹೇಳ್ತೀವಿ, ಅವೆಲ್ಲವೂ ಕೂಡ ತಿಂದಾಕ್ಬಿಟ್ಟಿರುತ್ತೆ. ಇನ್ನ ತೆಗೆದ್ರೆ ವಾಸನೆ ಬರುತ್ತೆ. ಹಿಂಗೆಲ್ಲ ಲೋಕ ಹೇಳುವಾಗ ಸ್ವಾಮಿ ಹೇಳಿದ್ರು, ಲಾಜರನೇ ಕಾರ್ಯ ಸಾಧಕವಾದದ್ದು ಈ ದೇವರ ವಾಕ್ಯ. ಆಮೇನ್ ಆಮೇನ್ ಆಮೇನ್. ಯಾವಾಗಾದ್ರೂ ಅಸಾಧ್ಯ ಇರುವಾಗ ನೀವು ನಂಬಿಕೆಯಿಂದ ಇದನ್ನ ನುಡಿರಿ. ನಂಬಿಕೆಯಿಂದ ನೀವು ದೇವರ ವಾಕ್ಯನ ನುಡಿರಿ. ಪ್ರೈಸಲೋ. ಒಪ್ಕೊಳ್ಳಕ್ ಹೋಗ್ಬಿಡಿ. ಎಲ್ಲರೂ ಸಾಧಾರಣವಾಗಿ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ನಿನಗೆ ಇಂಥದ್ದು ಇದೇ ನೀನ್ ಹೇಳು, ನಾನು ಒಪ್ಕೊಳ್ಳಲ್ಲ. ನನ್ ಗುಣ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಂಥದ್ದು ನಿಮಗಿದೆ, ನೀನ್ ಹೇಳ್ಕೊಪ್ಪ, ನಾನು ಒಪ್ಪಲ್ಲ. ಹಲ್ಲೆಲೂಯಾ. ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಪ್ರೈಸಲೋ. ಈ ಒಂದು ಪ್ರಾಬ್ಲಮ್ ನಿಮಗಿದೆ, ಆಯ್ತು ನೀನ್ ಹೇಳ್ಕ, ನಾನ್ ನಂಬಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಯಾವಾಗ ನಿನ್ನ ಮೈಂಡ್ ಅಲ್ಲಿ ರಿಜೆಕ್ಟ್ ಸ್ಟಾರ್ಟ್ ಆಗುತ್ತೋ ಆವಾಗ ಅದರಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಗಮನಿಸ್ರಿ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಆದವಾದದ್ದು. ಈ ವಾಕ್ಯ ಕತ್ತರಿಸುವಂಥದ್ದು. ಇಬ್ಬಾಯಿ ಕತ್ತಿ ಅಂದ್ರೆ ಯಾವ ಮೂಲೆಗೆ ಸಿಕ್ಕಿದ್ರು ಅದು ಕತ್ತರಿಸುತ್ತೆ. ಹಲ್ಲೆಲೂಯ. ನಾನು ಇನ್ನೂ ಆಳವಾಗಿ ಅನೇಕ ವಿಷಯಗಳು ಹೇಳ್ಬೋದು, ನನ್ನ ಸಮಯ ಹೋಗ್ತಾ ಇದೆ. ಇನ್ನೂ ಒಂದೇ ವಾಕ್ಯದಲ್ಲಿ ಇದ್ದೀನಿ, ನಾನು ಮುಂದೆ ಹೋಗ್ತೀನಿ. ಆತ್ಮ ಪ್ರಾಣಗಳನ್ನು, ಕೀಳು ಮಚ್ಚೆಗಳನ್ನ ಇದು ಇಬ್ಬಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಹಲ್ಲೆಲೂಯ. ಹಾಗಾದ್ರೆ ಈ ವಾಕ್ಯನ ನೀನು ರಿಲೀಸ್ ಮಾಡಿದ್ರೆ ಎಲ್ಲಿ ತೂರುತ್ತಂತೆ? ಪ್ರಾಣ ಆತ್ಮಗಳಲ್ಲಿ. ಪ್ರಾಣ ಆತ್ಮಗಳಲ್ಲೂ ಕೀಳು ಮಚ್ಚೆಗಳಷ್ಟು ವಿಭಾಗಿಸುವಷ್ಟು ಮಟ್ಟಿಗೆ ಇದು ತೂರಿ ಹೋಗುತ್ತೆ. ಹಲ್ಲೆಲೂಯ. ನಿಮಗೆ ಗೊತ್ತಾ, ಮಾಂಸದಲ್ಲಿ ತೂರೋದು ಸಹಜ, ಹೌದಲ್ವಾ? ಕೀಳು ಮಚ್ಚೆ ಅಂತಾರೆ, ಗೊತ್ತಾ? ಕೀಳು ಮಚ್ಚೆ ಅಂತ ಹೇಳಿದ್ರೆ, ಮಚ್ಚೆ ಈ ಮೂಳೆಯಲ್ಲಿ 2 ರೀತಿಯಾದಂತ ಮೂಳೆ ಇದೆ. ಒಂದು ಈ ಮಟನ್ ಚಾಪ್ಸ್ ಮಾಡ್ತಾರಲ್ಲ, ಆ ಮೂಳೆ ಇದೆಯಲ್ಲ, ಅದು ಅಷ್ಟು ಗಟ್ಟಿ ಅಲ್ಲ. ಆದ್ರೆ ಈ ಕಾಲು ಮೂಳೆ ಇದೆಯಲ್ಲ, ಇದು ಗಟ್ಟಿ. ನಾನು ಹೇಳಕ್ ಬರೋದು, ಇದನ್ನ ಹೊಡಿಬೇಕಾದ್ರೆ ಮಾಂಸ ಕಟ್ ಮಾಡುವಂತ ಚಾಕುವಲ್ಲಿ ಕಟ್ ಮಾಡಕ್ಕಾಗಲ್ಲ ಅದನ್ನ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಬೇರೆ ಇದರಲ್ಲಿ ಕಟ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಾನು ಹೇಳೋದು ನಿಮ್ಗೆ ಅರ್ಥ ಆಗಲಿ ಅಂತ. ಪ್ರೈಸ್ ಗಾಡ್. ದೇವ್ರ ವಾಕ್ಯ, ದೇವರು ಬರೀ ಶರೀರದಲ್ಲಿ ತೂರುತ್ತೆ ಅಂತಲ್ಲ, ಅದು ಮೂಳೆಯಿಂದ ಒಳಗಡೆ ಇರುವಂತ ಮಚ್ಚೆಯಲ್ಲೂ ಕೂಡ ತೂರುತ್ತೆ. ಅದು ಮಾತ್ರ ಅಲ್ಲ, ನಿನ್ನ ಮನುಷ್ಯನು ಉಂಟಾಗಿರೋದು 3 ಭಾಗದಲ್ಲಿ. ಒಂದು ಆತ್ಮ, ಪ್ರಾಣ, ಶರೀರ ಬಿಡಿ ಹೆಂಗೂ ಕೂಡ ತೂರುತ್ತೆ. ಈ ಆತ್ಮ ಪ್ರಾಣಗಳಲ್ಲೂ ಕೂಡ ಈ ವಾಕ್ಯ ಇದು ಹೋಗಿ ವಿಭಾಗಿಸುವಷ್ಟು ಮಟ್ಟಿಗೆ ಇದು ಹೋಗುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ನಿಮ್ಗೆ ಹೇಳಕ್ ಬರೋದಂತ ವಿಷಯ ಏನಂದ್ರೆ, ಪ್ರೀತಿಯ ದೇವ ಜನರೇ, ಈ ವಾಕ್ಯವನ್ನ ನೀನು ಉಪಯೋಗಿಸಬೇಕು. ಈ ವಾಕ್ಯವನ್ನ ನೀನು ಉಪಯೋಗಿಸಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನ ಮುಂದಕ್ಕೆ ಬರುವಾಗ ಇದು ಹೃದಯದ ಆಲೋಚನೆಗಳನ್ನು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ಹಲ್ಲೆಲೂಯ. ಹೃದಯದ ಆಲೋಚನೆಗಳನ್ನ ವಿವೇಚಿಸುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವ ಜನರೇ, ನಾನು ಮುಂದಕ್ಕೆ ಹೋಗ್ತೀನಿ. ಗಮನಿಸ್ರಿ, ದೇವರ ಬಲಾಧಿಕ್ಯವು ನಮ್ಮೊಳಗಡೆ ಮಣ್ಣಿನ ಘಟ್ಟದಲ್ಲಿ ನಿಕ್ಷೇಪವಾಗಿ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಜಕರ್ಯನು ಬರೆದಂತ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಾಕ್ಯ ಹೇಳುತ್ತೆ, ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ,
ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಹಲ್ಲೆಲೂಯಾ. ಯಾವುದು ಪರಾಕ್ರಮದಿಂದ ಮಾಡಕ್ಕಾಗಲ್ವೋ, ಯಾವುದನ್ನ ಬಲದಿಂದ ಮಾಡೋದಕ್ಕಾಗೋದಿಲ್ವೋ, ಅದನ್ನ ಯೆಹೋವನ ಬಲದಿಂದ ನಾವು ಮಾಡೋದಕ್ಕೆ ಸಾಧ್ಯ. ಪ್ರೀತಿಯ ದೇವ ಜನರೇ, ನಿನ್ನ ಕೈಯಲ್ಲಿ ಅಸಾಧ್ಯವಾದದ್ದು, ನೀನ್ ಮಾಡೋದಕ್ಕಾಗದೇ ಇರೋದನ್ನ ನನ್ನ ದೇವರು ಮಾಡೋದಕ್ಕೆ ಸಾಧ್ಯ. ನನ್ನ ದೇವರ ಕೈಯಲ್ಲಿ ಸಾಧ್ಯ. ಅದಕ್ಕೆ ಬಲದಿಂದ ಆಗದೇ ಇರೋದು, ಪರಾಕ್ರಮದಿಂದ ಆಗದೇ ಇರೋದು, ಯೆಹೋವನ ಆತ್ಮದಿಂದ ಮಾಡೋದಕ್ಕೆ ಸಾಧ್ಯ. ಇವತ್ತು ಇದರ ಒಳಗಡೆ ಆ ಯೆಹೋವನ ಆತ್ಮ, ಆ ಯೆಹೋವನ ವಾಕ್ಯ ನಿನ್ನ ಜೀವಿತದಲ್ಲಿ ನಿಕ್ಷೇಪವಾಗಿ ನನ್ನ ದೇವರು ಇಟ್ಟಿದ್ದಾನೆ. ಅದನ್ನ ನೀನು ಒಂದು ದೇವ ಬಲವಾಗಿ ಉಪಯೋಗಿಸೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂತನಾಗಿದ್ದೇನೆ. ದೇವರ ವಾಕ್ಯ ಹೇಳುತ್ತೆ, ನೀನು ದೇವರಿಂದ ಫಲವನ್ನ ತರಬೇಕು, ಅಥವಾ ನಿನ್ನ ಜೀವಿತದಲ್ಲಿ ಫಲ ಉಂಟಾಗಬೇಕಂದ್ರೆ ದೇವರಿಲ್ಲದೆ ಫಲ ಉಂಟಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಾಕ್ಯ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಅವನೇ ಬಹಳ ಫಲ ಕೊಡುವನು. ಈ ನಿಕ್ಷೇಪಕ್ಕೆ ನೀನು ಯಾವಾಗಲೂ ಅಂಟಿಕೊಂಡಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಬಲದಿಂದ ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ಸಾಧ್ಯ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀರಾ. ಆಗಿರೋದ್ರಿಂದ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಅವನೇ ಬಹಳ ಫಲ ಕೊಡುವವನಾಗಿದ್ದಾನೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಕ್ಕಾಗೋದಿಲ್ಲ. ಹಲ್ಲೆಲೂಯಾ. ನೀವೇ ಬಹಳ ಫಲವನ್ನ ಕೊಡುವವರಾಗಿರ್ತೀರಾ. ಅದಕ್ಕೆ ದೇವರ ವಾಕ್ಯದಲ್ಲಿ ನನ್ನ ದೇವರು ಏನ್ ಮಾಡ್ತಾನೆ, ನಿನ್ನನ್ನು ಆತನು ಹಾಗೆ ಬಿಡುವವನಲ್ಲ, ನಿನ್ನನ್ನು ಆತನು ಸೋತವನಾಗಿದ್ದು ನಿರ್ಬಲನಾಗಿದ್ದೀಯ ಅಂತೇಳಿ ಆತನು ಹಾಗೆ ಬಿಡೋದಿಲ್ಲ. ನಿನಗೆ ತ್ರಾಣವುಳ್ಳ ಹಸ್ತವನ್ನ ದಯಪಾಲಿಸಿ ನಿರ್ಬಲನಿಗೆ ಬಹು ಬಲವನ್ನ ನನ್ನ ದೇವರು ಕೊಡುವವನಾಗಿದ್ದಾನೆ. ನಾನು ಮುಂದೆ ಹೋಗ್ತೀನಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 30ನೇ ವಾಕ್ಯ, ಯೆಹೋವನನ್ನ ನಿರೀಕ್ಷಿಸುವಂತ ನೀನು ನಿನ್ನ ಜೀವಿತದಲ್ಲಿ ಹೊಸ ಬಲವನ್ನ ಹೊಂದುತ್ತೀಯ. ನಿನ್ನ ಜೀವಿತದಲ್ಲಿ ಹದ್ದುಗಳ ಹಾಗೆ ಹಾರಿ ನೀನು ಹೊಸ ಬಲವನ್ನ ಹೊಂದುವವನಾಗಿರ್ತೀಯ. ಪ್ರೀತಿಯ ದೇವ ಜನರೇ, ನಾನು ಕೂಗಿ ಹೇಳ್ತೇನೆ, ಈ ಬಲಾಧಿಕ್ಯವು ನಿನ್ನಿಂದ ಆಚೆ ಬರುವಾಗ ನೀನು ಸಾಧಾರಣವಾಗಿರೋದಿಲ್ಲ, ಅಸಾಧಾರಣವಾದಂತ ವ್ಯಕ್ತಿಯಾಗಿ ನೀನು ಮಾರ್ಪಡ್ತೀಯ. ಎಫೆಸದವರಿಗೆ ಬರೆದಂತ ಪತ್ರಿಕೆ 3:20 ನೋಡ್ತೀವಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡೋದಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ನಿಕ್ಷೇಪ ನಿನ್ನಲ್ಲಿ ಇದ್ರೆ ಅತ್ಯಧಿಕವಾದದ್ದನ್ನು ನೀನು ಮಾಡೋದಕ್ಕೆ ಸಾಧ್ಯ. ಪ್ರೈಸ್ ಗಾಡ್, ಪ್ರೈಸ್ ದಿ ಲಾರ್ಡ್. ನಾನು ಮುಂದೆ ಹೋಗ್ತಾ ಇದ್ದೀನಿ. ಆಮೇಲೆ ಪ್ರೀತಿಯ ದೇವ ಜನರೇ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 29ನೇ ವಾಕ್ಯ, ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನ ನಾನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಹಾಗಾದರೆ ಕಾರ್ಯ ಸಾಧಿಸುವಂತ ಬಲವನ್ನ ಹೊಂದಿಕೊಳ್ಳೋದಕ್ಕೆ ನೀನು ಹೋರಾಟ ಮಾಡಬೇಕು, ಪ್ರಯಾಸ ಪಡಬೇಕು. ಇದು ಸುಮ್ಮನೆ ದೊರೆಯಲ್ಲ, ಇದಕ್ಕೆ ಹೋರಾಟ ಮಾಡಬೇಕು, ಪ್ರಯಾಸ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಆಗಲೇ ಇದು ನಿನ್ನ ಜೀವಿತದಲ್ಲಿ ನಿನಗೆ ದೊರೆಯೋದು. ಆಮೇಲೆ ಪ್ರೀತಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಎಲ್ಲಿ ಐಕ್ಯತೆಯಲ್ಲಿ ಕೂಡಿ ಬಂದ್ರು ಅಲ್ಲಿ ಅವರ ಮೇಲೆ ಪರಿಶುದ್ಧಾತ್ಮನು ಬಂದನು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮನು ಬಂದ್ರೆ ನಿನ್ನ ನಿಕ್ಷೇಪದಲ್ಲಿ, ನಿನಗಿರುವ ನಿಕ್ಷೇಪದಲ್ಲಿ ಬಲಾಧಿಕ್ಯವು ಆಚೆ ಬರುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಕುಳಿತಿರುವ ಸ್ಥಳದಿಂದ ಎದ್ದು ನಿಂತು 1 ನಿಮಿಷ ಪ್ರಾರ್ಥನೆ ಮಾಡ್ರಿ. ಕರ್ತನೇ, ಈ ಬಲಾಧಿಕ್ಯವು ಈ ಮಣ್ಣಿನ ಘಟ್ಟದಲ್ಲಿ ನೀನು ಇಟ್ಟಿದೀಯ ಕರ್ತನೆ, ಈ ಮಣ್ಣಿನ ಘಟ್ಟದಲ್ಲಿ ನೀನು ಇಟ್ಟಿದೀಯ ಕರ್ತನೆ. ಯೇಸುವಿನ ನಾಮದಲ್ಲಿ ಈ ಒಂದು ಬಲವು ನನ್ನಿಂದ ಹೊರಟು ಬರಲಿ ಕರ್ತನೆ. ಈ ಒಂದು ವಾಕ್ಯವು ನಿಕ್ಷೇಪವಾಗಿ